ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ದಾಸರು ವ್ಯಾಪ್ತಿ ಸಂಧಿಯಲ್ಲಿ ಅನೇಕ ದೃಷ್ಟಾಂತವನ್ನು ಕೊಟ್ಟು ಪರಮಾತ್ಮನ ಒಂದೊಂದು ಮಹಿಮೆಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಈಗ 25ನೇ ಪದ್ಯ ನೋಡಬೇಕು. ಜಲವನಪಹರಿಸುವ ಘಳಿಗೆ ಬಟ್ಟಲ ನುಳಿದು ಜಯ ಘಂಟೆ ಕೈ ಪಿಡಿದೆಳೆದು ಹೊಡೆವಂದದಲ್ಲಿ ಸಂತತ ಕರ್ತೃತಾನಾಗಿ ಹಲಧರಾನುಜ ಪುಣ್ಯ ಪಾಪದ ಫಲಗಳನ್ನು ದೇವಾಸುರರ ಗಣದೊಳು ವಿಭಾಗವ ಮಾಡಿ ಉಣಿಸುತ್ತ ಸಾಕ್ಷಿಯಾಗಿಪ್ಪ. ಜಲವನಪಹರಿಸುವ, ನೀರನ್ನು ಅಪಹರಣ ಮಾಡುವ. ಅಪಹರಣ ಅಂದರೆ ಅದರ ಅಭಿಪ್ರಾಯ ಮುಂದೆ ಹೇಳ್ತೇನೆ. ನೀರನ್ನು ಅಪಹರಣ ಅಂದರೆ ಒಳಗೆ ಅದನ್ನು ಸ್ವೀಕಾರ ಮಾಡುತ್ತೆ ಅಂತ ಅಭಿಪ್ರಾಯ. ಈ ಗಳಿಗೆ ಬಟ್ಟು ಅಂದರೆ ಏನು ಅಂತ ವಿವರಣೆ ಕೊಟ್ಟಾಗ ಸ್ಪಷ್ಟ ಆಗುತ್ತೆ. ಈಗಂತೂ ಇಷ್ಟು ಇಟ್ಟುಕೊಳ್ಳೋಣ. ಜಲವನ್ನು ಅಪಹರಿಸುವ, ನೀರನ್ನು ಅಪಹರಣ ಮಾಡುವ. ಗಳಿಗೆ ಬಟ್ಟಲು, ಒಂದು ಮುಹೂರ್ತವನ್ನು ಸೂಚಿಸುವ ಬಟ್ಟಲನ್ನು ಉಳಿದು ಅಲ್ಲಿಯೇ ಬಿಟ್ಟು, ಜಯಘಂಟೆ ಜಾಘಟೆಯನ್ನು ಕೈ ಪಿಡಿದೆಳೆದು ಕೈಯಿಂದ ಸ್ವೀಕರಿಸಿ, ಹೊಡೆಯುವಂದದಲ್ಲಿ ಬಾರಿಸುವಂತೆ ಸಂತತ ಯಾವಾಗಲೂ ಕರ್ತೃತಾನಾಗಿ ಎಲ್ಲ ಕೆಲಸವನ್ನು ತಾನು ಮಾಡಿಸಿ, ಹಲಧರಾನುಜ ಬಲರಾಮದೇವರ ತಮ್ಮನಾದ ಕೃಷ್ಣ ಪರಮಾತ್ಮನು ಪುಣ್ಯ ಪಾಪದ ಫಲಗಳನ್ನು, ಪುಣ್ಯದ ಫಲವಾದ ಸುಖ, ಪಾಪದ ಫಲವಾದ ದುಃಖಗಳನ್ನು ದೇವಾಸುರರ ಗಣದೊಳು, ದೇವತೆಗಳು ಮತ್ತು ಅಸುರರ ಗುಂಪಿನ ಒಳಗೆ ವಿಭಾಗವ ಮಾಡಿ, ಪುಣ್ಯದ ಫಲವನ್ನು ದೇವತೆಗಳಿಗೆ, ಪಾಪದ ಫಲವನ್ನು ಅಸುರರಿಗೆ ಹಂಚಿ ಉಣಿಸುತ್ತಾ ಅವರಿಗೆ ಅದರ ಫಲ ದೊರೆಯುವಂತೆ ಮಾಡಿ ಸಾಕ್ಷಿಯಾಗಿಪ್ಪ. ಜೀವರು ಮಾಡುವ ಕರ್ಮಕ್ಕೆ ತಾನು ಸಾಕ್ಷಿಯಾಗಿರ್ತಾನೆ, ಅಂದರೆ ಅದನ್ನು ನೋಡ್ತಾ ಇರ್ತಾನೆ ಅಂತ ಅಭಿಪ್ರಾಯ. ಏನು ಈ ಗಳಿಗೆ ಬಟ್ಲು ಅಂದರೆ ಏನು, ಇಲ್ಲಿ ಏನು ಹೇಳಿಕ್ಕೆ ಹೊರಟಿದ್ದಾರೆ ಅಂತ ನಾವು ನಿಧಾನವಾಗಿ ಅರ್ಥ ಮಾಡಿಕೊಳ್ಬೇಕು. ಗಳಿಗೆ ಬಟ್ಟಲು ಅನ್ನೋದು ಒಂದು ಕಾಲವನ್ನು ತೋರಿಸುವ ಯಂತ್ರ. ಜ್ಯೋತಿಷ್ಕರಾಗುವಾಗ ಒಂದು ಮುಹೂರ್ತ, ಎಲ್ಲ ಒಳ್ಳೆಯ ಮುಹೂರ್ತ ಇಡುವ ಪದ್ಧತಿ ಇರುತ್ತೆ. ವಿವಾಹಕ್ಕೋ ಉಪನಯನಕ್ಕೋ ಎಲ್ಲ. ಅದಕ್ಕೇನು ಮಾಡಿರ್ತಾರೆ, ಒಂದು ಚಿಕ್ಕ ತಾಮ್ರದ ಬಟ್ಟಲು ಮಧ್ಯಕ್ಕೆ ಒಂದು ಕೆಳಗಡೆ ಒಂದು ತೂತು ಮಾಡಿರ್ತಾರೆ. ಅದನ್ನು ನೀರಿನ ಒಳಗೆ ಬಿಡ್ತಾರೆ. ನೀರು ತುಂಬಿದಾಗ ಅದು ಪಾತ್ರೆ ಒಳಗೆ ಮುಳುಗುತ್ತೆ. ಜಲವನ್ನು ಅಪಹರಿಸುವ ಅಂದರೆ ನೀರು ಪೂರ್ಣವಾದಾಗ ಅದು ಅದರ ಒಳಗೆ ಮುಳುಗುತ್ತೆ. ಆವಾಗ ಅದು ಒಮ್ಮೆ ಮುಳುಗಲಿಕ್ಕೆ 24 ನಿಮಿಷ ಬೇಕಾಗತ್ತೆ. ಆವಾಗ ಅದರ ಪಕ್ಕಕ್ಕೊಬ್ಬ ಜಾಂಗ್ಟೆ ಹಿಡಿದುಕೊಂಡಿರ್ತಾನೆ, ಒಂದು ಜಾಂಗ್ಟೆ ಹೊಡಿತಾನೆ. ಅಲ್ಲಿ 24 ನಿಮಿಷ ಆಯಿತು ಅಂತ ಲೆಕ್ಕ. ಹೀಗೆ ಎಷ್ಟು ಬಾರಿ ಅದು ಮುಳುಗ್ತಾ ಹೋದರೆ ಅಷ್ಟಷ್ಟು ನಿಮಿಷ ಆಗುತ್ತೆ. ಹೀಗೆ ಒಂದು ಕಾಲದ ಒಂದು ವಿಭಾಗ, ಕಾಲ ಎಷ್ಟು ಅಂತ ಲೆಕ್ಕ ಹಾಕೋ ಒಂದು ಪದ್ಧತಿ. ಅಲ್ಲಿ ನೀರನ್ನು ಅಪಹರಣ ಮಾಡಿದ್ದು, ನೀರನ್ನು ಪೂರ್ಣ ಮಾಡಿಕೊಂಡಿದ್ದು, ತುಂಬಿದ್ದು ಯಾವುದು, ಗಳಿಗೆ ಬಟ್ಟಲು. ಮುಳುಗಿದ್ದದು. ಆದರೆ ಪೆಟ್ಟು ಯಾರಿಗೆ ಬೀಳುತ್ತೆ ಅಂತಂದರೆ ಗಂಟೆಗೆ ಪೆಟ್ಟು ಬೀಳುತ್ತೆ. ಅದರಂತೆ ನಮ್ಮೊಳಗೆ ನಿಂತು ದೇವತೆಗಳು ಒಳ್ಳೆಯ ಕೆಲಸವನ್ನು ಮಾಡಿಸ್ತಾರೆ, ದೈತ್ಯರು ಕೆಟ್ಟ ಕೆಲಸ ಮಾಡಿಸ್ತಾರೆ. ದೇವರು ಏನು ಮಾಡ್ತಾನೆ, ವಸ್ತುತಃ ನಾವು ಒಂದು ಪುಣ್ಯ ಕಾರ್ಯ ಮಾಡಿದ್ವಿ ಅಂದರೆ ನಮಗೆಷ್ಟು ಬೇಕೋ ಅಷ್ಟು ಫಲವನ್ನು ನಮಗೆ ಶಿಫ್ಟ್ ಮಾಡಿ, ನಮಗೆ ನೀಡಿ, ದೇವತೆಗಳಿಗೆ ಅವರಿಗೆ ಬೇಕಾದ ಫಲವನ್ನು ಸೇರಿಸ್ತಾನೆ. ಕೆಟ್ಟ ಕೆಲಸ ದುಷ್ಟರು ನಮ್ಮೊಳಗೆ ನಿಂತು ಮಾಡ್ತಾರಾದ್ರಿಂದ ಪಾಪದ ಫಲ ನಮಗೆಷ್ಟು ಬೇಕೋ ಅಷ್ಟು ಪಾಪದ ಫಲ ನಮಗೆ ಬರುವಂತೆ ಮಾಡಿ, ದೈತ್ಯರಿಗೂ ಆ ಪಾಪದ ಫಲ ಬರುವಂತೆ ಮಾಡ್ತಾನೆ. ಹೀಗೆ ವಿಭಾಗ ಮಾಡ್ತಾನೆ. ಅವನು ಸಾಕ್ಷಿಯಾಗಿರ್ತಾನಷ್ಟೇ, ಅವನಿಗೇನು ಅದರಲ್ಲಿ ಪಾತ್ರ ಇಲ್ಲ ಅಂತಿದರ ಒಟ್ಟಾರೆ ಅಭಿಪ್ರಾಯ. ಇದರಿಂದ ಏನಾಯಿತು ಅಂದರೆ ಅವರವರಿಗೆ ಸಮಾನವಾದ ಫಲ, ದೇವತೆಗಳು
ಅವರ ಯೋಗ್ಯತೆಗೆ ತಕ್ಕಂತೆ ಬದಲಾವಣೆ ಒಳ್ಳೆಯ ಕೆಲಸ ಮಾಡಿಸ್ತಾರಾದ್ದರಿಂದ ಅವರಿಗೆ ಆ ಫಲ ಕೊಡ್ತಾನೆ. ದೈತ್ಯರ ಯೋಗ್ಯತೆಗೆ ಸ್ವಭಾವಕ್ಕೆ ತಕ್ಕಂತೆ ಆ ಫಲ ಕೊಡ್ತಾನೆ. ಹೊರತಲ್ಲಿ ಸ್ವರೂಪ ಬದಲಾವಣೆ ಮಾಡುವುದಿಲ್ಲ. ಒಂದೇ ದೇಹದಲ್ಲಿ ಆಗುವ ಕರ್ಮಗಳು ಆ ವಿಭಾಗ ಮಾಡಿ ಪುಣ್ಯ ದೈತ್ಯರಿಗೆ, ಪುಣ್ಯ ದೇವತೆಗಳಿಗೆ, ಪಾಪವನ್ನು ದೈತ್ಯರಿಗೆ ನೀಡುತ್ತಾನೆ. ಇದು ದೇವರ ಅದ್ಭುತವಾದ ಒಂದು ವೈಶಿಷ್ಟ್ಯ. ಇಲ್ಲಿ ಹಲಧರಾನುಜ ಅಂತ ಹೇಳಿದರು. ಅಲ್ಲೊಂದು ಸ್ವಾರಸ್ಯ ಇದೆ. ಲಕ್ಷ್ಮಣನ ಬಲರಾಮನ ತಮ್ಮನಾದ ಹಲಧರ ಅಂದರೆ ನೇಗಿಲನ್ನೇ ಆಯುಧವಾಗಿ ಧರಿಸಿದ ಬಲರಾಮ ಅವನ ತಮ್ಮ ಅಂತರ್ಥ. ಬಲರಾಮನ ತಮ್ಮನಾದ ಕೃಷ್ಣ ಅಂತ ಯಾಕೆ ಹೇಳಿದ್ದು ಅಂತಂದರೆ, ಹೀಗೆ ಅಭಿಪ್ರಾಯ. ಲಕ್ಷ್ಮಣನೇ ರಾಮಾವತಾರದಲ್ಲಿ ರಾಮನಾಗಿ ದೇವರು ಬಂದಾಗ ಲಕ್ಷ್ಮಣ ಯಾರಿದ್ನೋ ಶೇಷ ಲಕ್ಷ್ಮಣ ರೂಪದಿಂದ ಕೆಳಗೆ ಅವತಾರ ಮಾಡಿದರು. ಆಗ ಪುಣ್ಯ ಜಾಸ್ತಿ ಮಾಡಿದ್ದ. ಯಾವತ್ತೂ ಅಷ್ಟೇ, ನಮಗೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರ ಸ್ವೀಕಾರ ಮಾಡಬೇಕು. ದೇಹಕ್ಕೆ ನಮ್ಮ ಒಂದು ಅಳತೆಗೆ ಮೀರಿದ ಆಹಾರ ಸ್ವೀಕಾರ ಮಾಡಿದ್ರೆ ಅದು ಅಜೀರ್ಣ ಆಗುತ್ತೆ, ಅದು ದೇಹಕ್ಕೆ ಮಾರಕ. ಅದರಂತೆ ಆಹಾರದಂತೆ ಪುಣ್ಯ. ನಮಗೆ ಒಂದು ಇಂತಿಷ್ಟೇ ಪುಣ್ಯ ಸಂಪಾದನೆ ಮಾಡಬೇಕು ಅಂತಿರುತ್ತೆ. ಅದನ್ನು ಮೀರಿದ ಪುಣ್ಯ ಏನಾದರೂ ಸಂಪಾದನೆ ಮಾಡಿದರೆ ಅದು ನಮಗೆ ಹಾನಿ. ಶೇಷದೇವರು ತುಂಬ ರಾಮನ ಸೇವೆ ಮಾಡಿ 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 ಅವರ ಒಂದು ಯೋಗ್ಯತೆಗಿಂತ ಮೀರಿದ ಹೆಚ್ಚಿನ ಪುಣ್ಯ ಮಾಡಿದರು. ಅದಕ್ಕೀಗ ಅವರು ಅಣ್ಣನಾಗಿ ಹುಟ್ಟಿದಾಗ ಕೃಷ್ಣ ಅವರ ಸೇವೆ ಮಾಡುವ ಮೂಲಕ ಆ ಪುಣ್ಯ ಸರಿಯಾಗುವಂತೆ ಮಾಡಿದ. ಶೇಷದೇವರಿಗೆ ಎಷ್ಟು ಬೇಕೋ ಅಷ್ಟು ಪುಣ್ಯ ಸರಿಯಾಗುವಂತೆ ಮಾಡಿದ. ಆದ್ದರಿಂದ ಈ ಕರ್ಮಗಳಿಗೆ ಫಲ ಹಂಚುವುದು ಇವೆಲ್ಲ ಅತ್ಯಂತ ಸೂಕ್ಷ್ಮ ವಿಷಯ. ಅದನ್ನು ದೇವರು ಲೀಲಾಜಾಲವಾಗಿ ಮಾಡ್ತಾನೆ ಎನ್ನುವುದನ್ನು ಸೂಚನೆ ಮಾಡುವ ಸಲುವಾಗಿ ಇಲ್ಲಿ ಹಲಧರಾನುಜ ಅನ್ನುವ ಶಬ್ದವನ್ನು ಆಡಿದ್ದಾರೆ ದಾಸರು. ಅದರಿಂದ ಕೆಲವೊಮ್ಮೆ ದುಷ್ಟರು ಕೆಟ್ಟ ಉದ್ದೇಶ ಇಟ್ಟುಕೊಂಡು ಒಳ್ಳೊಳ್ಳೆಯ ಕೆಲಸ ಮಾಡ್ತಾ ಇರ್ತಾರೆ. ಅದರ ಫಲವನ್ನು ಸಜ್ಜನರಿಗೆ, ತತ್ವಾಭಿಮಾನಿ ದೇವತೆಗಳಿಗೆ ಸಿಗುವಂತೆ ಮಾಡ್ತಾನೆ. ಕೆಲವೊಮ್ಮೆ ಒಳ್ಳೆಯ ಜನ ಸಜ್ಜೀವರು ಕೆಟ್ಟ ಕೆಲಸ ಮಾಡ್ತಾರೆ. ಅದರ ಫಲ ಅವರ ಒಳಗೆ ಅಸುರಾವೇಶದಿಂದ ಮಾಡಿರ್ತಾರೆ. ಆದ್ದರಿಂದ ಅದರ ಫಲ ದೈತ್ಯರಿಗೆ ಹೋಗುವಂತೆ ಮಾಡ್ತಾನೆ. ಇದು ಪರಮಾತ್ಮನ ಒಂದು ವಿಲಕ್ಷಣವಾದ ವ್ಯಾಪಾರ. ಪ್ರಶ್ನೋತ್ತರ. ಯಾವುದರ ಹೋಲಿಕೆಯನ್ನು ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದರೆ, ಗಳಿಗೆ ಬಟ್ಟಲ ಹೋಲಿಕೆಯನ್ನು ದೇವತೆಗಳಿಗೆ ಕೊಟ್ಟಿದ್ದಾರೆ. ಜಾಗಂಟೆ ಇದ್ದ ಹಾಗೆ ದೈತ್ಯರು. ಜಲ ಅಪಹರಣ, ನೀರು ಒಳಗೆ ಪೂರ್ಣ ಆಗುತ್ತದು, ಅದರ ಹಾಗೆ ಪುಣ್ಯದ ಫಲ. ಹೊಡೆತ ಇದ್ದ ಹಾಗೆ ಪಾಪದ ಫಲ. ಹೊಡೆಯುವ ವ್ಯಕ್ತಿಯಂತೆ ಪರಮಾತ್ಮ ಅಂತ ಹೀಗೆ ನಾವು ಸಂಬಂಧ ಗಮನಿಸ್ತಾ ಹೋಗಬೇಕು. ದೇವತೆಗಳಿಗೆ ಪುಣ್ಯದ ಫಲ ಯಾಕೆ ಕೊಡ್ತಾನೆ ಅಂದರೆ, ದೇವತೆಗಳು ಜೀವರ ಮೂಲಕ ಒಳ್ಳೆಯ ಕೆಲಸ ಮಾಡಿಸ್ತಾರೆ. ಆದ್ದರಿಂದ ಅವರಿಗೆ ಪುಣ್ಯದ ಫಲ ಕೊಡ್ತಾನೆ. ದೈತ್ಯರಿಗೆ ಪಾಪದ ಫಲ ಯಾಕೆ ಅಂದರೆ, ಅವರು ಪರಮಾತ್ಮನ ಮೇಲಿನ ದ್ವೇಷದಿಂದ ಕೆಟ್ಟ ಕೆಲಸ ಮಾಡಿಸ್ತಾರೆ. ಆದ್ದರಿಂದ ಅವರಿಗೆ ಪಾಪದ ಫಲ ಕೊಡ್ತಾನೆ. ದೇವರು ವಿಭಾಗ ಮಾಡಿ ಏನನ್ನು ಉಣಿಸ್ತಾನೆ ಅಂದರೆ, ಪುಣ್ಯ ಪಾಪದ ಫಲವನ್ನು ಉಣಿಸ್ತಾನೆ. ಯಾವಾಗಲೂ ದೇವರೇ ಕರ್ತೃ ಆಗಿದ್ದಾನೆ ಅಂತ ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಈಗ 26ನೇ ಪದ್ಯಕ್ಕೆ ಹೋಗೋಣ. ಇಲ್ಲೊಂದು ಪ್ರಶ್ನೆ. ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಾ ಬಂದರೆ, ಒಂದು ಆನೆ ಶರೀರ, ಅಲ್ಲೂ ದೇವರಿದ್ದಾನೆ. ಒಂದು ಚಿಕ್ಕ ಇರುವೆ, ಅಲ್ಲೂ ದೇವರಿದ್ದಾನೆ. ಇದು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ದೇವರಿಗೆ ಚಿಕ್ಕ ದೇಹ ಅಂದರೆ ಎಲ್ಲೋ ಆನೆ ಶರೀರದಲ್ಲಿ ಮೂಲೆಯಲ್ಲಿ ಇರ್ತಾನೆ ಅಂತ ಅರ್ಥ ಆಗುತ್ತೆ. ಆನೆ ಥರ ದೇಹ ಅಂದರೆ ಇರುವೆ ಶರೀರದಲ್ಲಿ ಅವನು ಹೇಗೆ ಒಳಗೆ ಸೇರಿದ್ದಾನೆ ಅಂತ ಪ್ರಶ್ನೆ ಬರುತ್ತೆ. ಬಹಳ ಚೆನ್ನಾಗಿ ಉತ್ತರ ಕೊಡ್ತಾರೆ ದಾಸರು. ಪೊಂದಿಕೊಂಡಿಹ ಸರ್ವರೊಳು ಸಂಬಂಧವಾಗದೆ ಸಕಲ ಕರ್ಮವರಂದದಲಿತ ಮಾಡಿಸಿ ತತ್ಫಲಗಳುಣದೆ ಕುಂದದಣು ಮಹತ್ಯನಿಪ ಘಟ ಮಂದಿರದಿ ಸರ್ವತ್ರ ತುಂಬಿಹ ಬಾಂದಳದ ತೆರನಂತೆ ಇರುತಿಪ್ಪನು ರಮಾರಮಣ. ಸರ್ವರೊಳು ಎಲ್ಲ ಜೀವರಲ್ಲಿ ಸಂಬಂಧವಾಗದೆ, ಅವರವರ ಕರ್ಮದ ಫಲಗಳಿಗೆ ಸಂಬಂಧಪಡದೆ ಹೊಂದಿಕೊಂಡಿಹ ಪರಮಾತ್ಮ ಅಲ್ಲೆಲ್ಲ ತುಂಬಿಕೊಂಡಿದ್ದಾನೆ. ಸಕಲ ಕರ್ಮವ, ಎಲ್ಲ ಕರ್ಮಗಳನ್ನು ಅವರಂದದಲ್ಲಿ ಅವರವರ ಯೋಗ್ಯತೆಯಂತೆ ತಾನು ಮಾಡಿಸಿ ಅವರಿಂದ ಮಾಡಿಸಿ
ಫಲಗಳುಣದೆ, ಅವರು ಮಾಡಿದ ಕರ್ಮಗಳ ಫಲವನ್ನು ತಾನು ಭೋಗಿಸದೆ, ಆ ಕರ್ಮದ ಫಲವನ್ನು ಸ್ವೀಕಾರ ಮಾಡದೆ, ಅಣುಮಹತ್ಯನಿಪ, ಅಣು ಅಂದರೆ ಸಣ್ಣ, ಮಹತ್ಯನಿಪ ದೊಡ್ಡ ವಸ್ತುಗಳು ಎನಿಸುವ, ಘಟಮಂದಿರದಿ ಗಡಿಗೆ ಮತ್ತು ಮನೆಗಳಲ್ಲಿ, ಸರ್ವತ್ರ ತುಂಬಿಹ ಎಲ್ಲ ಕಡೆಯೂ ತುಂಬಿದ, ಕುಂದದ ಯಾವ ಸಂಪರ್ಕವೂ ಇಲ್ಲದ, ಬಾಂದಳದ ತೆರನಂತೆ ಆಕಾಶದಂತೆ, ರಮಾರಮಣ ಲಕ್ಷ್ಮಿಯ ಪತಿಯಾದ ಪರಮಾತ್ಮನು ಇರುತಿಪ್ಪನು ಅವರಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಎರಡು ಘಟ್ಟ, ಒಂದು ಬೆಳಕು ಎಲ್ಲ ಕಡೆ ತುಂಬುತ್ತೆ. ಆನೆಯ ದೇಹವನ್ನು ಬೆಳಕು ತಾಕಿಸುತ್ತೆ. ಹಾಗೆ ಇರುವೆ ಅಲ್ಲೂ ಕೂಡ ಬೆಳಕಿನ ಪ್ರವೇಶ ಇದೆ. ಅದರಂತೆ ಪರಮಾತ್ಮನ ದೇಹ ಬೆಳಕಿನ ಹಾಗೆ. ಹೇಗೆ ಒಂದು ದೊಡ್ಡದಾದ ಮನೆಯ ಒಳಗೂ ಆಕಾಶ ಇರುತ್ತೆ, ಚಿಕ್ಕ ಗಡಿಗೆ ಮಧ್ಯದಲ್ಲೂ ಆಕಾಶ ಇರುತ್ತೆ. ಹಾಗೆ ಮಧ್ಯಮ ಪರಿಮಾಣವುಳ್ಳ, ಮಧ್ಯಮ ತೀರ ದೊಡ್ಡದೂ ಅಲ್ಲ, ತೀರ ಸಣ್ಣದೂ ಇಲ್ಲ, ಮೀಡಿಯಂ ಸೈಜ್ ಇರುವ ಪದಾರ್ಥದ ಒಳಗೂ ಆಕಾಶ ಇರುತ್ತೆ. ಅದರಂತೆ ಪರಮಾತ್ಮ ಎಲ್ಲ ಜೀವರ ಒಳಗೆ, ಜಡ ಪದಾರ್ಥದ ಒಳಗೆ ತಾನು ಪೂರ್ಣವಾಗಿದ್ದಾನೆ. ಆದರೆ ದೋಷಗಳ ಸಂಪರ್ಕ ಅವನಿಗಾಗಲ್ಲ. ಅನೇಕ ಕೆಲಸವನ್ನು ತಾನು ಮಾಡಿ ಅವರಿಂದ ಮಾಡಿಸ್ತಾನೆ. ಯಾವುದರ ಲೇಪ ಅವನಿಗಿಲ್ಲ, ಫಲ ಮಾತ್ರ ಜೀವನಿಗೆ ಕೊಡ್ತಾನೆ. ಇದು ದೇವರ ವ್ಯಾಪ್ತಿ, ಎಲ್ಲ ಕಡೆ ಅವನಿದ್ದಾನೆ ಅಂತ ಹೀಗೆ ನಾವು ಅರ್ಥ ಮಾಡಿಕೊಳ್ಬಹುದು. ಆಕಾಶ ಅಂದರೆ ಎರಡು ತರಹ ಆಕಾಶ ಇದೆ. ಒಂದು ಸೃಷ್ಟಿಯಾದ ಪರಮಾತ್ಮನಿಂದ ಹುಟ್ಟಿದ ಒಂದು ಆಕಾಶ, ಅದನ್ನು ಭೂತಾಕಾಶ ಅಂತಾರೆ. ಸೃಷ್ಟಿಯಾಗದ, ಯಾವಾಗಲೂ ಪರಮಾತ್ಮನಂತೆ ಅನಾದಿ ಕಾಲದಿಂದಿರುವ ಇನ್ನೊಂದು ಅವ್ಯಾಕೃತ ಆಕಾಶ ಅಂತಿರುತ್ತೆ. ಯಾವುದಾದ್ರೂ ಇಟ್ಕೊಳ್ಬೋದು. ನಾವಂತೂ ಇಲ್ಲಿ ಒಂದು ಒಟ್ಟಾರೆ ಸ್ಪೇಸ್, ಆಕಾಶ ಎಲ್ಲ ಕಡೆ ಇರುವಂತೆ ಪರಮಾತ್ಮ ಇದ್ದಾನೆ ಅಂತ ಅರ್ಥ ಇಟ್ಕೊಳ್ಬೇಕು. ಯಾಕೆ ಈ ಸಾಮರ್ಥ್ಯ ಅಂದರೆ ಬ್ರಹ್ಮಸೂತ್ರದಲ್ಲಿ ಬಂದ ನಿರ್ಣಯ. ಪರಮಾತ್ಮನಿಗೆ ಅಚಿಂತ್ಯದ್ಭುತ ಶಕ್ತಿ ಇರೋದರಿಂದ ಜೀವನ ಜೊತೆಗಿದ್ದು ತಾನು ಕರ್ಮ ಮಾಡಿ ಅವನಿಂದ ಮಾಡಿಸಿದರೂ ಕೂಡ ಕರ್ಮದ ಫಲ ಸುಖ ದುಃಖ ಜೀವನಿಗೆ ಬರುವಂತೆ ಮಾಡ್ತಾನೆ. ಅವನಿಗೆ ಅದರ ಸಂಪರ್ಕ ಇಲ್ಲ ಅಂತ ಇಷ್ಟು ಪರಮಾತ್ಮನ ಒಂದು ಮಹಿಮೆ. ಮತ್ತು ರಮಾರಮಣ ಅಂತ ಹೇಳುವುದರಿಂದ ಪರಮಾತ್ಮ ಎಲ್ಲಿದ್ದಾನೋ ಅಲ್ಲೆಲ್ಲ ಕಡೆ ಮಹಾಲಕ್ಷ್ಮಿಯು ದೇವಿಯು ಕೂಡ ಎಲ್ಲ ಪದಾರ್ಥದಲ್ಲಿ ತುಂಬಿದ್ದಾಳೆ ಅಂತಲೂ ಕೂಡ ನಾವು ಅರ್ಥ ಮಾಡಿಕೊಳ್ಳಬಹುದು. ಪರಮಾತ್ಮ ಜೀವರಿಂದ ಕರ್ಮ ಮಾಡಿಸುತ್ತಾನೆ. ಫಲ ಯಾಕೆ ಉಣ್ಣೋದಿಲ್ಲ, ಸುಖ ದುಃಖ ಯಾಕೆ ಅವನಿಗಿಲ್ಲ ಅಂದರೆ ಅವನು ನಿರ್ಲಿಪ್ತ, ಯಾವುದರ ಸಂಬಂಧವೂ ಅವನಿಗಿಲ್ಲವಾದ್ದರಿಂದ ಅವನಿಗೆ ಯಾವುದರ ಫಲಲೇಪವೂ ಆಗಲ್ಲ. ಪರಮಾತ್ಮ ಜೀವರಲ್ಲಿ ಹೇಗೆ ವ್ಯಾಪಿಸಿದ್ದಾನೆ ಅಂದರೆ ಆಕಾಶ ಹೇಗೆ ವ್ಯಾಪಿಸಿದೆಯೋ ಹಾಗೆ ಜೀವರಲ್ಲಿ ಪರಮಾತ್ಮ ವ್ಯಾಪಿಸಿದ್ದಾನೆ. ಆಕಾಶ ಎಲ್ಲ ಕಡೆ ಹೇಗೆ ವ್ಯಾಪಿಸಿದೆ ಅಂದರೆ ಚಿಕ್ಕ ಪದಾರ್ಥ ಇಲ್ಲಿ, ದೊಡ್ಡ ಪದಾರ್ಥ ಇಲ್ಲಿ, ಒಂದು ಚಿಕ್ಕ ಚಿಕ್ಕ ಸಂಧಿಯ ನಡುವೆಯೂ ಕೂಡ ಆಕಾಶ ಹೇಗೆ ವ್ಯಾಪಿಸಿದೆಯೋ ಹಾಗೆ ವ್ಯಾಪಿಸಿದೆ. ಇಲ್ಲಿ ಒಂದು ಮಡಿಕೆಯ ಹೋಲಿಕೆಯನ್ನು, ಘಟ ಅಂದರೆ ಗಡಿಗೆಯ ಹೋಲಿಕೆಯನ್ನು ಜೀವರಿಗೆ ಕೊಡ್ತಾ ಇದ್ದಾರೆ. ಆಕಾಶದ ಹಾಗೆ ಪರಮಾತ್ಮ ಇದ್ದಾನೆ. ದೇವರು ಯಾವುದರ ಲೇಪನೂ ಇಲ್ಲದೇನೆ ಕರ್ಮವನ್ನು ಮಾಡಿಸ್ತಾನೆ. ಪರಮಾತ್ಮ ಎಲ್ಲ ಕಡೆ ಹೇಗೆ ಇದ್ದಾನೆ ಅಂದರೆ ಆಕಾಶದಂತೆ ಎಲ್ಲ ಕಡೆ ಪರಮಾತ್ಮ ತಾನು ತುಂಬಿಕೊಂಡಿದ್ದಾನೆ. ಮುಂದೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಅಲ್ಲ, ಒಂದೇ ದೇಹದಲ್ಲಿ ಜೀವನೂ ಇರ್ತಾನೆ, ಪರಮಾತ್ಮನೂ ಇರ್ತಾನೆ. ದುಃಖದ ಸಂಪರ್ಕ ಅಥವಾ ಸುಖದ ಸಂಪರ್ಕ ದೇವರಿಗೆ ಇಲ್ಲ, ಜೀವರಿಗೆ ಮಾತ್ರ. ಇದು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂದರೆ ಒಂದು ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ. ಕಾದ ಕಬ್ಬಿಣ ಹಿಡಿದು ಬಡೆಯಲು ವೇದನವು ಲೋಹಗಳಿಗಲ್ಲದೆ ಆದುದೇನೆ ಅನಲಗಾವ್ಯಥೆ ಏನು ಮಾಡಿದರು ಆದಿದೇವನು ಸರ್ವಜೀವರ ಕಾದುಕೊಂಡಿಹ ಒಳ ಹೊರಗೆ ದುಃಖಾದಿಗಳ ಸಂಬಂಧವಾಗುವವೇನು ಚಿನ್ಮಯಗೆ. ಕಾದ ಕಬ್ಬಿಣ, ಬೆಂಕಿಯಲ್ಲಿ ಕಾದ ಕಬ್ಬಿಣವನ್ನು ಹಿಡಿದು ಬಡೆಯಲು, ಅದನ್ನು ಹಿಡಿದು ಬಗ್ಗಿಸಿದಾಗ ವೇದನೆಯು
ಅಥವಾ ಹೊಡೆದಾಗ ಸುತ್ತಿಗೆಯಿಂದ ಹೊಡೆತದ ಪರಿಣಾಮವು ಲೋಹಗಳಿಗಲ್ಲದೆ ಕಬ್ಬಿಣಕ್ಕಾಗುವುದಲ್ಲದೆ ಅನಳಗೆ ಆ ಕಬ್ಬಿಣದಲ್ಲಿ ತುಂಬಿರುವ ಅಗ್ನಿಗೆ ಆವ್ಯಥೆ ಆದುದೇನೆ ಅದರ ಪರಿಣಾಮ ಏನಾದರೂ ಆಗತ್ತಾ? ಇಲ್ಲ. ಅದರಂತೆ ಆದಿದೇವನು, ಎಲ್ಲರಿಗಿಂತ ಉತ್ತಮನಾದ ಪರಮಾತ್ಮನು ಸರ್ವ ಜೀವರ, ಎಲ್ಲ ಜೀವರಾಶಿಗಳ ಒಳ ಹೊರಗೆ, ಒಳಭಾಗದಲ್ಲಿ ಹೊರಭಾಗದಲ್ಲಿ ಕಾದುಕೊಂಡಿಹನು, ರಕ್ಷಣೆ ಮಾಡ್ತಾ ಇರ್ತಾನೆ. ಏನು ಮಾಡಿದರೂ ಜೀವರದಲ್ಲಿದ್ದು ಜೀವರ ಒಳಗಿದ್ದು ಏನೇ ಕೆಲಸ ಮಾಡಿದರೂ ದುಃಖಾದಿಗಳು, ದುಃಖ ಅಥವಾ ಸುಖ ಚಿನ್ಮಯಗೆ ಜ್ಞಾನಾನಂದವೇ ದೇಹವಾಗಿ ಉಳ್ಳ ಪರಮಾತ್ಮನಿಗೆ ಸಂಬಂಧವಾಗುವವೇನು, ಪರಿಣಾಮ ಬೀರುವುದೇ ಇಲ್ಲ. ಒಳ್ಳೆಯ ದೃಷ್ಟಾಂತ. ಒಂದು ಸಣ್ಣ ಬಾಗಿಲಿನ ನಡುವೆ ಒಂದು ದೊಡ್ಡ ಶರೀರದ ವ್ಯಕ್ತಿಯನ್ನು ಹೋಗ್ರಿ ಅಂದರೆ ಬಾಗಿಲು ಸಣ್ಣ ಅಂತಾನೆ. ದೇವರು ಹಾಗಲ್ಲ. ಅವನದು ಜ್ಞಾನಾನಂದಗಳೇ ದೇಹ, ಅಪರಾಕೃತವಾದ ದೇಹ. ಆದ್ದರಿಂದ ಎಲ್ಲ ಕಡೆ ಅವನಿದ್ದಾನೆ. ಕಬ್ಬಿಣ ಕಾಯಿಸ್ತೇವೆ ಬಗ್ಗಿಸಬೇಕು ಅಂತ. ಸುತ್ತಿಗೆಯಿಂದ ಹೊಡೆದರೆ ಬಗ್ಗೋದು ಯಾವುದು, ಪೆಟ್ಟು ಬೀಳೋದು ಯಾವುದು? ಕಬ್ಬಿಣಕ್ಕೆ ಹೊರತು ಕಬ್ಬಿಣದಲ್ಲಿ ತುಂಬಿದ ಅಗ್ನಿಗೆ ಆ ಪೆಟ್ಟು ಏನೂ ತಾಕಲ್ಲ. ಅದರಂತೆ ಪರಮಾತ್ಮ ಜೀವರ ಒಳಗಿರ್ತಾನೆ. ಸುಖ ಅಥವಾ ದುಃಖ ಅದು ಕಬ್ಬಿಣದ ಹಾಗಿರುವ ಜೀವರಿಗೆ ಹೊರತು ಅಗ್ನಿ ಆಗಿರುವ ಪರಮಾತ್ಮನಿಗೆ ಏನೂ ಆಗಲ್ಲ. ಇದು ಅವನ ಅದ್ಭುತವಾದ ಸಾಮರ್ಥ್ಯ. ಅದೇ ಗಮನಿಸಿದ್ರೆ ದೇಹಕ್ಕೆ ಏನಾದರೂ ಹೊಗಳಿದ್ರೆ ಜೀವನಿಗೆ ಏನೋ ಒಂಥರ ಅನಿಸುತ್ತೆ, ಖುಷಿಯಾಗತ್ತೆ. ದೇಹಕ್ಕೆ ಏನಾದರೂ ವಿಕಾರ ಆದರೆ ಜೀವನಿಗೆ ವಿಕಾರ ಆಗತ್ತೆ. ಜೀವನ ಒಳಗಿರುವ ಪರಮಾತ್ಮನಿಗೆ ಇದು ಯಾವುದೂ ಆಗಲ್ಲ. ಇದು ವೈಶಿಷ್ಟ್ಯ. ಶಾಸ್ತ್ರದಲ್ಲಿ ಈ ಕಬ್ಬಿಣವನ್ನು ಹೇಗೆ ಹೋಲಿಸ್ತಾರೆ ಅಂದರೆ, ತಾಮಸರು, ದುಷ್ಟರು ಅದು ಕಬ್ಬಿಣದ ಸಂಕೇತ. ಕಬ್ಬಿಣಕ್ಕೆ ಹೊಳಪಿಲ್ಲ, ಬೆಲೆ ಕಡಿಮೆ. ಅದಕ್ಕಿಂತ ವಾಸಿ ಅಂದರೆ ತಾಮ್ರ, ಸ್ವಲ್ಪ ಹೊಳಪಿರುತ್ತೆ, ಒಳ್ಳೆ ಬೆಲೆ ಇರುತ್ತೆ. ಅದು ರಾಜಸರನ್ನು ಸೂಚನೆ ಮಾಡುತ್ತೆ. ಅದಕ್ಕಿಂತ ಚಿನ್ನ ಹೊಳಪು ಜಾಸ್ತಿ, ಬೆಲೆಯೂ ಜಾಸ್ತಿ. ಅದು ಸಾತ್ವಿಕರ ಸಂಕೇತ. ಆದ್ದರಿಂದ ಕಾರ ಕಬ್ಬಿಣ ಅನ್ನೋದನ್ನು ಶಾಸ್ತ್ರದಲ್ಲಿ ಹೀಗೆ ಹೋಲಿಕೆ ಕೊಡ್ತಾರೆ. ಹೀಗೊಂದು ಹೋಲಿಕೆ ಇದೆ. ಇಲ್ಲಿ ದಾಸರು ಬಳಸಿಕೊಂಡಿದ್ದು ಈ ಅಭಿಪ್ರಾಯದಲ್ಲಿ. ಅಷ್ಟೇ ಅಲ್ಲ, ನಮಗೆ ದುಃಖ ಆಗುತ್ತಲ್ವ, ಆ ದುಃಖವನ್ನು ಸಹಿಸುವ ಸಾಮರ್ಥ್ಯ ನಮಗಿದೆ ಅಂತಾದರೂ ಕೂಡ, ಯಾಕೆ ಅಂದರೆ ಪರಮಾತ್ಮ ನಮ್ಮೊಳಗಿದ್ದಾನೆ ಅನ್ನೋ ಕಾರಣಕ್ಕೆ ದುಃಖ ಆದರೂ ಸಹಿಸಲಿಕ್ಕಾಗತ್ತೆ. ಆದರೆ ದುಃಖ ಅವನಿಗಿಲ್ಲ ಅನ್ನೋದು ಸ್ಪಷ್ಟ. ಹೇಗೆ ಕಬ್ಬಿಣ ಕಾದಾಗಲೇ ಅದನ್ನು ಬಗ್ಗಿಸಿ ನಮಗೆ ಯೋಗ್ಯವಾದ ರೀತಿಯಲ್ಲಿ ಬಳಕೆ ಮಾಡಲಿಕ್ಕೆ ಸಾಧ್ಯನೋ, ಅದರಂತೆ ಜೀವನ ಒಳಗೆ ಜ್ಞಾನಾನಂದಗಳೇ ದೇಹವಾಗಿ ಉಳ್ಳ ಪರಮಾತ್ಮ ಇದ್ದಾನೆ ಎನ್ನುವ ಕಾರಣಕ್ಕೆ ನಮಗೆ ಅನೇಕ ದುಃಖವನ್ನು ಸುಖವನ್ನು ಹೊಂದುವ ಸಾಮರ್ಥ್ಯ. ಮತ್ತು ಯಾರು ಜ್ಞಾನಿಗಳು ಅವರೇ ತುಂಬ ಕೆಲವೊಂದಕ್ಕೆ ಅಭಿಮಾನ ಬಿಟ್ಟವರು ಸಾಧುಗಳೆಲ್ಲ ದುಃಖ ಪಡೋದಿಲ್ಲ ಅಂದಮೇಲೆ, ಜ್ಞಾನಾನಂದಗಳೇ ಅವನ ದೇಹ ಅಂದಮೇಲೆ ಅವನಿಗೆ ದುಃಖ ಎಲ್ಲ ಇದೆಯಾ? ಖಂಡಿತ ದುಃಖ ಗಿಕ್ಕ ಯಾವುದು ಇಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಬಹುದು. ಮತ್ತು ಈ ಕಾದ ಕಬ್ಬಿಣದ ದೃಷ್ಟಾಂತ ಕೊಡೋ ಮೂಲಕ ಇನ್ನೊಂದನ್ನು ಸೂಚನೆ ಮಾಡಿದ್ರು ದಾಸರು. ನಾವು ಕಾಯಬೇಕಂತೆ, ಅಂದರೆ ಭಕ್ತಿಯಿಂದಾಗಿ ಸಾಧನೆ ಮಾಡ್ತಾ ಮಾಡ್ತಾ ನಾವು ಹೆಚ್ಚು ಕಾಯಬೇಕು, ನಮ್ಮ ದೇಹಕ್ಕೆ ಸ್ವಲ್ಪ ಶ್ರಮ ಕೊಡಬೇಕು, ಆವಾಗ ನಾವು ಶುದ್ಧರಾಗ್ತೇವೆ ಅನ್ನುವ ಸಂದೇಶವನ್ನು ಕೂಡ ನಾವಿಲ್ಲಿ ಚಿಂತನೆ ಮಾಡಬಹುದು. ಕಾಯದ ಕಬ್ಬಿಣಕ್ಕೆ ಬಡಿದಾಗ ಆ ಹೊಡೆತ ಪರಿಣಾಮ ಅದು ಕಬ್ಬಿಣ ಅಥವಾ ಅಗ್ನಿ ನಡುವೆ ಯಾವುದಕ್ಕಾಗತ್ತೆ ಅಂದರೆ ಅದು ಕಬ್ಬಿಣಕ್ಕೆ ಆಗುತ್ತೆ ಹೊರತು ಅಗ್ನಿಗೆ ಆಗೋದಿಲ್ಲ. ಅಲ್ಲ, ದುಃಖಾದಿಗಳ ಪರಿಣಾಮ ಯಾಕೆ ದೇವರಿಗೆ ಆಗೋಲ್ಲ ಅಂದರೆ, ದೇಹಕ್ಕೆ ದುಃಖದ ಪರಿಣಾಮ ಇದೆ. ಅವನ ರೂಪ, ಅವನ ಆಕಾರ ಅದು ಅಪರಾಕೃತ, ನಮ್ಮ ಹಾಗಲ್ಲ. ಜ್ಞಾನಾನಂದಗಳೇ ಅವನ ದೇಹ, ಆದ್ದರಿಂದ ದುಃಖದ ಪರಿಣಾಮ ಅವನಿಗಿಲ್ಲ. ಈ ಪದ್ಯದಲ್ಲಿ ಕಾದ ಕಬ್ಬಿಣದ ಹೋಲಿಕೆಯನ್ನು ಜೀವರಿಗೆ ಅಂತ ಹೇಳಿದ್ದಾರೆ. ಅದರ ಪರಿಣಾಮ ಏನಿದೆಯೋ ಅದು ಅದರ ಹೋಲಿಕೆಯನ್ನು ಸುಖ ಹಾಗೂ ದುಃಖಕ್ಕೆ ಕೊಟ್ಟಿದ್ದಾರೆ. ಬಡಿದಾಗ ಕಾದ ಕಬ್ಬಿಣಕ್ಕೆ ಪರಿಣಾಮ ಆಗುತ್ತೆ. ದೇವರು ಜ್ಞಾನರೂಪ ಆದ್ದರಿಂದ, ಜ್ಞಾನವೇ ಅವನ ದೇಹ ಆದ್ದರಿಂದ, ಆನಂದವೇ ಅವನ ದೇಹ ಆದ್ದರಿಂದ ದೇವರಿಗೆ ದುಃಖದ ಪರಿಣಾಮಗಳಿಲ್ಲ ಅಂತ ಇಷ್ಟು ಒಟ್ಟಾರೆ ಈ ಪದ್ಯದ ಅಭಿಪ್ರಾಯ.